ಬಾಗಲಕೋಟೆ ಜಿಲ್ಲೆಯ ಮುಧೋಳ ಪಟ್ಟಣದ ರನ್ನ ಕ್ರೀಡಾಂಗಣದ ಚಾವುಂಡರಾಯ ಮುಖ್ಯ ವೇದಿಕೆಯಲ್ಲಿ ಎರಡನೇ ದಿನದ ರನ್ನ ವೈಭವ ಕಾರ್ಯಕ್ರಮ ಹಾಗೂ ಸಾಧಕರಿಗೆ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ತಿನ ಸಭಾಪತಿಯಾಗಿರುವಂಥ ಬಸವರಾಜ ಹೊರಟ್ಟಿ ಮಾತನಾಡಿ, ರನ್ನನಂತೆ ನಾವು ಆಗದೇ ಇದ್ದರೂ ಅವರ ನಾಡಿನಲ್ಲಿ ನಾವು ಹುಟ್ಟಿದ್ದು ಪುಣ್ಯ. ಬರುವ ಅಧಿವೇಶನದಲ್ಲಿ ರನ್ನರ ಬಗ್ಗೆ ಪರಿಷತ್ ಶಾಸಕರು ಸದನದಲ್ಲಿ ಬೆಳಕು ಚೆಲ್ಲಬೇಕು. ನಾಡಿಗೆ ರನ್ನನ ಕೊಡುಗೆ ತಿಳಿಸಬೇಕು. ಇದಕ್ಕೆ ಸಂಪೂರ್ಣ ಸಹಕಾರ ಸದನದಲ್ಲಿ ಸಭಾಪತಿಯಾಗಿ ನೀಡುವೆ ಎಂದು ತಿಳಿಸಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗಿರುವಂಥ ಶಿವರಾಜ್ ತಂಗಡಗಿ ಮಾತನಾಡಿ, ರನ್ನರನ್ನು ಒಂದು ಜಾತಿಗೆ ಸೀಮಿತ ಮಾಡಬಾರದು. ಯಾವುದೇ ಮಹಾಪುರುಷರನ್ನು ಜಾತಿಗೆ ಸೀಮಿತಗೊಳಿಸದೆ ಅವರ ಕೊಡುಗೆಯನ್ನು ಯುವ ಪೀಳಿಗೆಗೆ ತಿಳಿಸುವ ಮೂಲಕ ಕನ್ನಡದ ಸಾಂಸ್ಕೃತಿಕ ಸಾಹಿತ್ಯ ತಿಳಿಸಬೇಕಾಗಿದೆ ಎಂದು ಕರೆ ನೀಡಿದರು. ರಾಜ್ಯ ಸರ್ಕಾರ ಕೂಡ ಸಾಹಿತ್ಯ ಕ್ಷೇತ್ರಕ್ಕೆ ಹೆಚ್ಚು ಒತ್ತು ನೀಡುತ್ತಿದೆ. ಮುಖ್ಯಮಂತ್ರಿಗಳು ಅಕಾಡೆಮಿ ಸದಸ್ಯರನ್ನು ನೇಮಕ ಮಾಡುವ ಮೂಲಕ ಸಾಹಿತ್ಯಕ್ಕೂ ಬೆಲೆ ನೀಡುವ ಕೆಲಸ ಮಾಡುತ್ತಿದ್ದಾರೆ. ಈ ರನ್ನ ವೈಭವದ ಉತ್ಸವಕ್ಕೆ ನನ್ನ ಇಲಾಖೆಯಿಂದ 2 ಕೋಟಿ ರೂಪಾಯಿ ನೀಡಿದ್ದು, ಮುಂದಿನ ಉತ್ಸವಕ್ಕೆ ಇನ್ನೂ ಹೆಚ್ಚಿನ ಅನುದಾನ ನೀಡುವೆ ಎಂದು ಭರವಸೆ ನೀಡಿದರು. ಇದೇ ಸಂದರ್ಭದಲ್ಲಿ ಸಕ್ಕರೆ ಸಚಿವರಾಗಿರುವಂಥ ಶಿವಾನಂದ ಪಾಟೀಲ್ ಮಾತನಾಡಿ, ಹಿಂದೆ ಅನೇಕ ಬಾರಿ ಉತ್ಸವ ಆಚರಣೆ ಮಾಡಲಾಗುತ್ತಿತ್ತು. ಕಾರಣಾಂತರಗಳಿಂದ ರನ್ನ ಉತ್ಸವ ನಿಂತಿತ್ತು. ಈಗ ಸಚಿವ ತಿಮ್ಮಾಪುರ್ ಅವರ ಸ್ವಯಂ ಪ್ರೇರಣೆಯಿಂದ ಮತ್ತೆ ಉತ್ಸವಕ್ಕೆ ಕಳೆ ತಂದಿದೆ ಎಂದರು. ರನ್ನ ವೈಭವದ 2ನೇ ದಿನದ ಪ್ರಮುಖ ಆಕರ್ಷಣೆ ಕೇಂದ್ರವೆಂದರೆ ಖ್ಯಾತ ಸಂಗೀತ ನಿರ್ದೇಶಕರು ಮತ್ತು ಗಾಯಕರಾಗಿರುವಂಥ ಅರ್ಜುನ್ ಜನ್ಯ ಹಾಗೂ ರಾಜೇಶ್ ಕೃಷ್ಣನ್ ಅವರ ಸಂಗೀತ ಸುದೆ ಕಾರ್ಯಕ್ರಮ. ಇದರ ಜೊತೆಗೆ ಅನುಶ್ರೀ ಅವರ ಕಾರ್ಯಕ್ರಮ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿತ್ತು. ಹೇಗೆಲ್ಲ ಇತ್ತು ಎಂಬುದನ್ನು ನೋಡಿ. ನಾಡಿಗೆ ಶ್ರೇಷ್ಠವಾದಂಥ ಜಿಲ್ಲೆ ಅಂತ ಹೇಳಬೇಕಾದ್ರೆ ಇಲ್ಲಿರುವಂಥ ಆತಿಥ್ಯ ಸತ್ಕಾರ ಇಡೀ ಕರ್ನಾಟಕದ ಎಲ್ಲೂ ಇಲ್ಲ ಅನ್ನೋದನ್ನು ನೀವೆಲ್ಲ ನೆನಪಿಟ್ಕೋಬೇಕಾಗುತ್ತೆ. ಅಷ್ಟೊಂದು ಆತಿಥ್ಯ ಸತ್ಕಾರ, ಅಷ್ಟೊಂದು ಜನ ಇಲ್ಲಿ ಏನೋ ಅಷ್ಟು ಎಲ್ಲರಿಗೂ ಗೌರವಿಸ್ತಾರೆ. ಉತ್ತಮವಾದಂಥ ಕಾರ್ಯಕ್ರಮ ನಡೆದು ರನ್ನನನ್ನು ನೆನೆಸುವಂಥ ಎಲ್ಲ ಜನ ಇವತ್ತು ಇಲ್ಲೇ ಕೂಡಿದ್ದೀವಿ. ಇಡೀ ದೇಶದಲ್ಲಿ ರನ್ನ ಕವಿ ಚಕ್ರವರ್ತಿ ರನ್ನ ಅನ್ನುವಂಥ ಏನು ಗದಾಯುದ್ಧದ ಒಂದು ಸಂಪೂರ್ಣವಾದಂಥ ಒಂದು ವಿಚಾರವನ್ನು ನಮ್ಮೆದುರಿಗೆ ಇಟ್ಟಂಥ ಈ ಜಿಲ್ಲೆಯಲ್ಲಿ ನಾವು ಈಗಾಗಲೇ ಬಾಗಲಕೋಟೆ ಜಿಲ್ಲೆಯೊಳಗ 2 ಉತ್ಸವಗಳು ಆಗಬೇಕಾಗಿತ್ತು. ಮೊದಲನೇದು ಪಟ್ಟದಕಲ್ಲು ಉತ್ಸವ, ಅದಾದ್ಮೇಲೆ ರನ್ನ ಉತ್ಸವನು. ಈಗ ಪಟ್ಟದಕಲ್ಲು ಉತ್ಸವ ನಾವು ಬಹಳ ಚಿಕ್ಕ ಮಕ್ಕಳಿದ್ದಾಗ ಪಟ್ಟದಕಲ್ಲು ಉತ್ಸವವನ್ನು ನೋಡಕ್ ಬರ್ತಿದ್ವಿ. ಚಾಲುಕ್ಯ ಉತ್ಸವ, ಅದಕ್ಕೆ ಅದು ಚಾಲುಕ್ಯ ಉತ್ಸವ, ಪಟ್ಟದಕಲ್ಲು, ಐವಳ್ಳಿ, ಬಾದಾಮಿ ಒಳಗ ಅಂದ್ರೆ ನಾವು ನಮ್ಮ ಆಳಿದಂತ ರಾಜರ ಮಹಾರಾಜರ ಬಗ್ಗೆ ನಮ್ಮ ಇತಿಹಾಸವನ್ನ ಮೆಲುಕಾಕುವಂತ ಕೆಲಸವನ್ನ ಮಾಡ್ಲಿಕ್ಕೆ ಇಂಥವೆಲ್ಲ ಉತ್ಸವಗಳನ್ನ ಮಾಡ್ತಾ ಇದ್ವಿ. ಅದಕ್ಕೆ ಇವತ್ತು ರನ್ನ ಉತ್ಸವ ನಾವು ಸಣ್ಣವರು ಮಕ್ಕಳಿದ್ದಾಗ ಪ್ರೈಮರಿ ಸ್ಕೂಲ್ನೊಳಗೆ ನಾವು ಪಠ್ಯ ಪುಸ್ತಕಗಳನ್ನು ಓದಿದ್ದನ್ನು ನಾವು ನೆನಪು ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಬಂಧುಗಳೇ, ಇವೆಲ್ಲ ಉತ್ಸವಗಳು ನನಗಂತೂ ಬಹಳ ಅದ್ದೂರಿಯಿಂದ ಅದ್ಭುತವಾಗಿ, ಮತ್ತು ಅದ್ರ ಜೊತೆಗೆ ಉತ್ಸವವನ್ನು ಮಾಡ್ತಾರೆ ಎಲ್ಲರೂ. ಆಗ ಉತ್ಸವ ಮಾಡಿದ್ರೆ ಜನರ ಬರಂಗಿಲ್ಲ. ಜನರು ಬರಲ್ಲ, ಉತ್ಸವಕ್ಕೆ ಏನ್ ಬೆಲೆ ಇರ್ತದೆ. ಆದ್ರೆ ಆ ರೀತಿ ಇಲ್ಲ. ಮುಧೋಳದೊಳಗ ಅತಿ ಹೆಚ್ಚು ಸಂಖ್ಯೆ ಜನಗಳನ್ನ ನೋಡುವಂತ ಕೆಲಸವನ್ನ ನೋಡಿದ್ದೀನಿ. ಅದಕ್ಕೆ ನಾನು ಹೇಳ್ತೀನಿ, ಮುಧೋಳದ ಜನರು, ಅದು ವಿಶೇಷವಾಗಿ ಬಾಗಲಕೋಟೆ ಜಿಲ್ಲೆಯ ಜನರು ಕಲೆಗೆ ಮತ್ತು ಸಂಸ್ಕೃತಿಗೆ, ಸಾಹಿತ್ಯಕ್ಕೆ ಹೆಚ್ಚು ಗೌರವವನ್ನು ಕೊಡುವಂತವರು ಮುಧೋಳದೊಳಗೆ ಇದ್ದಾರೆ ಅನ್ನೋ ಮಾತನ್ನ ಇಲ್ಲಿ ಹೇಳಿ, ಈ ಕಾರ್ಯಕ್ರಮಕ್ಕೆ ನಮ್ಮ ಇಲಾಖೆಯಿಂದಲೂ ನಾನು ಕನಿಷ್ಠ ಜಾಸ್ತಿ ಖರ್ಚಾಗಿರ್ಬೋದು. ನಿಜವಾಗಲೂ ತಿಮ್ಮಾಪುರ್ ಸಾಹೇಬರು ಈ ಒಂದು ಉತ್ಸವಕ್ಕೆ ವಿಶೇಷ ಗಮನವನ್ನು ಹರಿಸಿದ್ರು. ನಾನು DC ಅವರಿಗೂ ಬಹಳ ವಿಶೇಷ ಅಭಿನಂದನೆಗಳನ್ನು ಹೇಳ್ತೀನಿ. ನಾನು ಎಷ್ಟು ಬೇಗ ಹೇಳಿದೆ ಅಷ್ಟು ಬೇಗ ತಮ್ಮ ಪ್ರಪೋಸಲ್ ಅನ್ನು ಕಳಿಸುವಂತ ಕೆಲಸ. ಯಾಕಂದ್ರೆ ಈ ರೀತಿ ಇರ್ಬೇಕು. ಈ ಉತ್ಸವಗಳು ಬಹಳ ಕಾಲಾವಕಾಶ, ಬಹಳ ಕಡಿಮೆ ಅವಧಿಯೊಳಗ ಬಹಳ ಅದ್ದೂರಿಯಿಂದ ಬಹಳ ಪ್ರಾಮಾಣಿಕವಾಗಿ ಈ ಸೇವೆಯನ್ನು ಮಾಡಿದ್ರೆ ನನ್ನ ಇಲಾಖೆಯಿಂದ 2 ಕೋಟಿ ದುಡ್ಡನ್ನು ನಾನು ಬಿಡುಗಡೆ ಮಾಡುವಂತ ಕೆಲಸವನ್ನು ಮಾಡಿದ್ರಿ. ಈ ಮುಂದಿನ ಸದ್ಯ ಇನ್ನೂ ಹೆಚ್ಚು ಇಲ್ಲಿ ಅನುದಾನ ಕೊಡೋದು, ಯಾಕಂದ್ರೆ ಬಹಳ ಅವಶ್ಯಕತೆ ಇದೆ. ಇಲ್ಲಿ ಕಲೆಯನ್ನು ಗುರುತಿಸುವಂತವರು ಮುಧೋಳದಾಗಿದ್ದಾರೆ. ಇದನ್ನ ಕೆಲಸವನ್ನು ನಾವು ಮಾಡ್ತೀವಿ.
ಹಾಡನ್ನ ಹಾಡಿಸ್ಬೇಕಾದ್ರೆ ನಂಗೆ ನಿಮ್ಮ ಸಹಾಯ ಬೇಕು. ಓಕೆ, ಮೊದಲು ನನಗೆ ಸಹಾಯ ಮಾಡ್ತೀರಾ? ಜೊತೆಲಿ ಹಾಡ್ತೀರಾ? ಜಗವೇ ನೀನು ಗೆಳತಿ. ಜೊತೆಲಿ ಹಾಡಿ. ಜಗವೇ ನೀನು ನನ್ನ ಜೀವನ ಒಡತಿ. ನನ್ನ ಜೀವನ ಲವ್ಲಿ. ಉಸಿರೇ ನೀನು ಗೆಳತಿಯೇ. ರಿಪೀಟ್ ಮಾಡಿ. ಉಸಿರೇ